ನಾವೀಗ ಪ್ರೆಸೆಂಟು ಪಾಟ್ನಾ ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೊಂದು 10-20 ಕಿಲೋಮೀಟ್ರ್ ಹೋದರೆ ಸಿಟಿ ದಾಟ್ಬಿಡ್ತೀವಿ ಗುರು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಮು. ಬೆಳಗ್ಗೆ ಎಷ್ಟು ಪ್ರಾಬ್ಲಮ್ ಇದೆಯೋ ನೈಟ್ ಅದಕ್ಕಿಂತ ಡಬಲ್ ಪ್ರಾಬ್ಲಮ್ಮು. ಭಯಂಕರ ಅಂದರೆ ಭಯಂಕರ ಪೊಲೀಸ್ನವ್ರು ಕಾಟ ಗುರು ಬಿಹಾರಲ್ಲಿ ಮಾತ್ರ. ರೋಡ್ಗಳು ನೋಡಿದ್ರೆ ಸತ್ತೋಗಂಗೈತೆ. ಜಾಮ್ ಅಂದರೆ ಜಾಮು. ನೀವು ನಂಬಲ್ಲ, 8:30-9 ಗಂಟೆ ಗಾಡಿ ಎತ್ತದವನು. ಈಗ ಟೈಮ್ ನೋಡಿ, ಬೆಳಗಿನ ಜಾವ 1 ಗಂಟೆ ಆಗೈತೆ. 1 ಗಂಟೆ 20 ನಿಮಿಷ ಅನ್ಕೊಂಬಿಡಿ ಇನ್ನೇನು. ಭಯಂಕರ ಅಂದರೆ ಭಯಂಕರ. 420 ನನ್ನ ಮಕ್ಕಳು ಇಲ್ಲಿ ಇರೋರೆಲ್ಲ ಸುಮ್ಮನೆ ಇಲ್ದಿದ್ದಕ್ಕೆಲ್ಲ ಕೇಸ್ಗಳು ಹಾಕ್ಬಿಟ್ಟು ಇದು ಮಾಡ್ತಾರೆ. ಭಯಂಕರ ಅಂದರೆ ಭಯಂಕರ ಪ್ರಾಬ್ಲಮ್ ಗುರು. ಬೇಜಾರಾಗ್ಬಿಡುತ್ತೆ. ಈಗಲೇ ನೀವು ನಂಬಲ್ಲ, ಇಲ್ಲಿಂದ ಒಂದು 20 ಕಿಲೋಮೀಟ್ರು ಈ ಸಿಟಿ ದಾಟೋಕ್ಕೇ 2.5 ಅವರ್ ತೋರಿಸ್ತಾ ಇದೆ. ನೀವು ನಂಬಲ್ಲ, ಅಲ್ಲಿಂದ ಇಲ್ಲಿಗೆ ಬರೋ ತನಕ ಫುಲ್ಲು ರೆಡ್ಡಲ್ಲೇ ಗುರು. ನೋಡಿ ಇದೇ ಥರ ನಿಂತ್ಕೋ ಮೂವ್ ಮಾಡು, ನಿಂತ್ಕೋ ಮೂವ್ ಮಾಡು, ನಿಂತ್ಕೋ ಮೂವ್ ಮಾಡು. ಮೈಲೇಜು ಬರ್ತಾಯಿಲ್ಲ. ಆಲ್ರೆಡಿ ನೋಡಿ ಕರೆಕ್ಟಾಗಿ ಇಲ್ಲಿ ಈ ಪಾಯಿಂಟಿಂದ ಒಂಚೂರು ಮೇಲಿದ್ದಿದ್ದು ಗಾಡಿ ಓಡಿರೋದೇ 10-15 ಕಿಲೋಮೀಟ್ರು. ಆಲ್ರೆಡಿ ಎಲ್ಲಿಗೆ ಬಂದಿದೆ. ಈ ಥರ ಆದರೆ ಗಾಡಿಗಳು ಹೆಂಗೆ ಮೇಂಟೈನ್ ಮಾಡೋದು ಏನು ಯಾರು ಅರ್ಥನೇ ಮಾಡ್ಕೊಳೋದಾದ್ರು. ಡ್ರೈವರ್ಗಳ ಪರಿಸ್ಥಿತಿ ಯಾವ ಥರ ಇದೆ ಅಂತ ಯಾವನು ಅರ್ಥ ಮಾಡ್ಕೊಳಲ್ಲ. ಏನೂ ಮಾಡೋಂಗಿಲ್ಲ. ಬನ್ನಿ ಫಸ್ಟು ಈ ಪಾಟ್ನಾ ಸಿಟಿ ದಾಟ್ಬಿಟ್ಟು ನಿಮಗೆ ಸಿಗ್ತೀನಿ. ಇನ್ನೂ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ನಿದ್ದೆ ಬೇರೆ ಹಿಡಿತೈತೆ. ಹೆಂಗಾರ ಮಾಡಿ ಈ ಸಿಟಿ ಕ್ರಾಸ್ ಮಾಡಿ ಮುಂದೆ ಎಲ್ಲರೂ ಹಾಕ್ಕೊಂಡು ಮನೆ ಕಾಣೋಣಂತೆ. ಇಲ್ಲಿಂದ ಇನ್ನೇನು 200 ಕಿಲೋಮೀಟ್ರ್ ಐತೆ ಅಷ್ಟೇ ಗುರು. ಅಟ್ಲೀಸ್ಟ್ ಒಂದು 100 ಕಿಲೋಮೀಟ್ರ್ ಹೊಡೆದ್ಬಿಟ್ಟು ಮನೆ ಕೊಂಬಿಡೋಣ. ಬೆಳಗ್ಗೆ ಆದರೆ ಮುಗೀತು, ಖಾಲಿ ಕಾಲ. ಈ ನೈಟೇ ಪರವಾಗಿಲ್ಲ. ಬೆಳಗ್ಗೆ ಆದರೆ ಇದ್ದಕ್ಕಿಂತ 1 to ಡಬಲು 60 ಕಿಲೋಮೀಟ್ರು, 100-150 ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಆಗುತ್ತೆ ಬಿಹಾರಲ್ಲಿ ಕಡೆ ಹೋದ್ರೂ. ಯಾಕಂದರೆ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ನು. ಯಾವುದೋ ಒಂದು ರೋಡು ಮೊನ್ನೆ ಹೋದ್ಸತಿ ಟ್ರಿಪ್ ಬಂದಿದ್ನಲ್ಲ ಗುರು, ಅದರಲ್ಲಿ ಚಾಪ್ರಾ ರೋಡು ಅಂತ ಬರ್ತೈತೆ. ಆ ರೋಡಲ್ಲಿ ಸುಮಾರು 20-25 ವರ್ಷ ಆಯ್ತಂತೆ ರೋಡ್ ಕಿತ್ತು. ಇದುವರೆಗೂ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ. ಅಲ್ಲಿ ರೋಡ್ ಜಾಮ್ ಆಗುತ್ತೆ. ಅಪ್ಪ ದೇವರೇ, ಯಾಕೆ ಕೇಳ್ತೀರಾ? ಟ್ರಿಪ್ಪಲ್ಲಿ ಅನುಭವಿಸ್ಬಿಟ್ಟಿದ್ದೀನಿ ನಾನು. ಬೆಳಗ್ಗೆ ನಿಂತವನು ರಾತ್ರಿ 1 ಗಂಟೆನೋ 2 ಗಂಟೆ ತನಕ ಅಲ್ಲೇ ನಿಂತಿದ್ದ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಅನುಭವಿಸ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಬನ್ನಿ ಈಗ ಸೀದಾ ಇಲ್ಲಿಂದ ಎಕ್ಸಿಟ್ ಆಗಿಬಿಟ್ಟು ಸಿಗ್ತೀನಿ. ಮುಂದೆ ಪೊಲೀಸ್ನ ನಿಂತಾರೆ, ವೀಡಿಯೋ ಮಾಡೋಕ್ಕಾಗಲ್ಲ. ಫೈನಲ್ ಆಗಿ ಬಿಹಾರಿಂದ ಆಚೆ ಬಂದಿದ್ದಾಯಿತು. ಬಿಹಾರ್ ಅಂದರೆ ಪಾಟ್ನಾ ಸಿಟಿಯಿಂದ ಆಚೆ ಬಂದು ಅಲ್ಲಿಂದ ಒಂದು 50 ಕಿಲೋಮೀಟ್ರು ಆಚೆ ಬಂದಿದ್ದೀನಿ. ಈಗ ಫುಲ್ ನೋಡ್ತಾ ಇರ್ಬೋದು, ಹೈವೇ ಟಾಪ್ ಆ್ಯಂಡ್ ಟಾಪ್ ಆಗಿ ರೋಡ್ ಐತೆ. ಭಯಂಕರ ಪ್ರಾಣಿಗಳು ಸತ್ತೋಗೋರು ಈ ರೋಡಲ್ಲಿ. ನಾಯಿಗಳು ಅಂತೂ ಲೆಕ್ಕ ಇಲ್ಲ. ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು ಆಗ್ತವೆ ಈ ಹೈವೇಗಳಲ್ಲಿ. ಟೈಮ್ ನೋಡ್ತಾ ಇರ್ಬೋದು, ಬೆಳಗಿನ ಜಾವ 3:30 ಆಗಿದೆ. ಈ ಟ್ರಿಪ್ಪಲ್ಲೆಲ್ಲ ನಿಮಗೆ ಬರೀ ಡೀಸೆಲ್ ಸ್ಟೋರಿನೇ ಆಗ್ಬಿಟ್ಟಿದೆ. ಏನು ಮಾಡ್ತೀರಾ? ದುಡ್ಡು ಕೊಡ್ತಾ ಇರೋದೇ ಚಿಲ್ಲರೆ ಅಮೌಂಟು. ಈ ಕಡೆ ಹೋಗೋಕ್ಕಾಗಲ್ಲ ಅಂತ ಕುತ್ಕೊಂಡ್ಬಿಟ್ರೆ, ಈ ಕಡೆ ನೋಡಿ 2-3 ದಿನ ನಾನು ಹಂಗೆ ಕುತ್ಕೊಂಡಿದ್ದಕ್ಕೆ ಆಲ್ಟಿಂಗ್ ಚಾರ್ಜು ಇಲ್ಲ, ಏನೂ ಇಲ್ಲ. 3 ದಿನ ಎಕ್ಸ್ಟ್ರಾ ನನಗೆ ಲಾಸು. ಅದಕ್ಕೆ ಹಾಳಾಗಿ ಹೋಗಲಿ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನು 125 ಕಿಲೋಮೀಟ್ರ್ ಐತೆ ಅಷ್ಟೇ ಬಾರ್ಡ್ರು, ನೇಪಾಳ್ ಬಾರ್ಡ್ರು. ಹೋಗ್ಬಿಟ್ಟು ಆರಾಮಾಗಿ ಪಾರ್ಕಿಂಗ್ ಐತೆ. ನಾನೀಗ ಯಾವ್ದಾರ ಬಂಕಿಂಗ್ ಹಾಕ್ಕೊಂಡು ಮನಿಕೊಂತೀನಿ ಗುರು. ನಿದ್ದೆ ಬೆಳಗಿನ ಜಾವ 4 ಗಂಟೆ, 3:30-4 ಗಂಟೆ ಒಳಗಡೆ ಮನಿಕೊಂಬಿಡ್ಬೇಕು. ಯಾಕೆಂದರೆ ನನಗೆ ನಿದ್ದೆ ಬರ್ತಾಯಿಲ್ಲ. ಆಲ್ರೆಡಿ ಒಂದು 2-3 ಗಾಡಿ ಲೆಫ್ಟ್ ಟು ರೈಟ್ ಎಳ್ದಾಡ್ಕೊಂಡು ಬಂದಿದ್ದಾಯಿತು ನನ್ನ ಪಕ್ಕದಲ್ಲಿ. ಜಸ್ಟ್ ಮಿಸ್ಸಲ್ಲಿ ಪಾಸ್ ಆಗಿದ್ದೀನಿ. ಸುಮ್ಮನೆ ಏನಕ್ಕಪ್ಪ, ನಾವು ಕರೆಕ್ಟಾಗಿದ್ರೂ ಬೇರೆ ಕರೆಕ್ಟಾಗಿರಲ್ಲ. ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ಬೇಕಿರೋದು, ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ. ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರಿ, ಬ್ರೋ ನಾನು ಬರ್ತೀನಿ ಲಾಂಗಿಗೆ ಅಂತ. ನಾನು ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ನೀವೇನು ನೋಡ್ತೀರ ಅವೆಲ್ಲ ಸತ್ಯವೇ ಆಗಿರಲ್ಲ. ಆಮೇಲೆ ಅಷ್ಟೊಂದು ಈಸಿ ಆಗಿರಲ್ಲ. ನೋಡಿ,
ಬೆಂಗಳೂರಿಂದ ನಾನು ಆ್ಯಕ್ಚುಲಿ ಏನಿಲ್ಲ ಅಂದ್ರೆ ಒಂದು 2800-3000 ಕಿಲೋಮೀಟ್ರ್ ದೂರ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಹೊರಗಡೆ ಲೈಫು ನೀವು ಅಂದ್ಕೊಂಡಿರೋಷ್ಟು ಈಸಿ ಇಲ್ಲ, ತುಂಬ ಕಷ್ಟ ಇದೆ. ಪೊಲೀಸ್ನವ್ರದಿಂದ ಹಿಡಿದು ಲೋಕಲ್ ಹುಡುಗರು ಅವರು ಇವರು ಎಲ್ಲ ಥರನೂ ಕಷ್ಟ ಇದೆ ಗುರು. ಇಲ್ಲಿ ನೋಡಿ, ಇಲ್ಲೇನೇ ಒಂದು ಗಾಡಿ ಹೆಚ್ಚು ಕಮ್ಮಿ ಆಯಿತು, ಏನೋ ಒಂದು ಆಯಿತು ಅಂದ್ಕೊಳ್ಳಿ, ನಮ್ಮವ್ರು ಯಾರೂ ಇಲ್ಲ ಇಲ್ಲಿ ಕೈ ಹಿಡಿಯೋಕ್ಕೆ. ಅರ್ಥ ಮಾಡ್ಕೊಳ್ಳಿ. ಸಡನ್ನಾಗಿ ಬಿಟ್ಟು ನಮ್ಮೂರ ಕಡೆ ಹೋಗೋಣ ಅಂದ್ರೂ ಹೋಗೋಕ್ಕೆ ಎಷ್ಟು ದಿನ ಬೇಕು ಹೇಳಿ? ವಾರಾಂಗಟ್ಟಲೆ ಬೇಕು. ನಾನೊಂದು ಹೇಳ್ತೀನಿ ಕೇಳಿ, ನಮ್ಮ ಕರ್ನಾಟಕದಲ್ಲಿ ಸರಿನಾ, ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ನಿಮಗೆ ಆ ಥರ ಮನಸ್ಥಿತಿ ಎಲ್ಲೂ ತಲುಪಲ್ಲ. ನೀವು ಕರ್ನಾಟಕ ಬಾರ್ಡ್ರ್ ದಾಟಿ ಈ ಆಂಧ್ರ, ನೀವು ತೆಲಂಗಾಣ, ಯಾವುದೇ ಸ್ಟೇಟ್ ಇರಲಿ, ನೀವು ಬೇರೆ ಕಡೆ ಹೋದರೆ ನೆಮ್ಮದಿ ಇರಲ್ಲ, ಊಟ ಸೆಟ್ ಆಗಲ್ಲ, ನಿದ್ದೆಗಳು ಕರೆಕ್ಟಾಗಿ ಬರಲ್ಲ, ಆಮೇಲೆ ಭಯ ಎಲ್ಲಿ ಏನಾಗುತ್ತೋ ಏನೋ. ಯಾಕಂದ್ರೆ ಅಲ್ಲಿ ಯಾರು ನಮ್ಮವರಲ್ಲ, ಹೊರಗಡೆ ಜನನೇ. ಅವ್ರ ಕಲ್ಚರೇ ಬೇರೆ ಇರುತ್ತೆ, ಅಲ್ಲಿನ ರೀತಿ ರಿವಾಜೇ ಬೇರೆ ಇರುತ್ತೆ. ತುಂಬಾ ಏನಂತಾರೆ ಡಿಫ್ರೆಂಟುಗಳು. ನಾನು ಹೇಳ್ತಾ ಇದ್ದೀನಿ ಕೇಳಿ, ನೆಮ್ಮದಿ ಇಲ್ಲ. ಈಗ ನಾವಿಲ್ಲಿ ಹಾಕ್ಕೊಂಡು ಮನೆ ಕೊಣಕ್ಕೂ ಭಯ, ಎಲ್ಲಿ ಯಾವಾಗ ಏನು ತಗೊಂಡು ಹೋಗ್ಬಿಡ್ತಾರೋ, ಏನು ಕತ್ಕೊಂಡು ಹೋಗ್ಬಿಡ್ತಾರೋ, ಡೀಸೆಲ್ ತೆಗಿತಾರೋ, ಭಯದಿಂದನೇ ಮನೆಗೋಗ್ಬೇಕು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. ನಮಗೂ ನೋಡಿ, ನಾವು ಹೇಳ್ತೀವಲ್ವಾ, ಎಷ್ಟು ಬೇಜಾರಾಗ್ಬಿಡುತ್ತಂದರೆ ಈ ಫೀಲ್ಡೇ ಬೇಡ ಅನ್ನಿಸ್ಬಿಡುತ್ತೆ ಕೆಲವೊಂದು ಟೈಮು. ಆದರೆ ಏನು ಮಾಡ್ತೀರಾ, ನಾವು ಆಯ್ಕೆ ಮಾಡಿರೋ ಈ ಫೀಲ್ಡ್ನ ಬಿಡೋಕ್ಕಾಗಲ್ಲ. ಒಂದು ಸತಿ ಇದರಲ್ಲಿ ಎಂಟ್ರಿ ಆದರೆ ಮುಗೀತು. ಇದರಲ್ಲಿ ನಾವು ಲಾಭ ಮಾಡಲಿ ಲಾಸ್ ಆಗಲಿ ಮುಂದುವರ್ಸ್ಕೊಂಡು ಹೋಗಲೇಬೇಕು. ಆ ಥರ ಈ ಥರ ಇರೋ ಫೀಲ್ಡಿಗೆ ನಾನು ಹೇಳ್ತಿಲ್ವಾ, ಇರೋದು ದುಡ್ಡು ಐತೆ, ಎಲ್ಲ ಥರನೂ ರಿಸ್ಕ್ ಐತೆ ಗುರು. ಆದರೆ ವೀಡಿಯೋ ಕೂತ್ಕೊಂಡು ನೋಡ್ತಿರಲ್ಲ, ಆ ಥರ ಇರಲ್ಲ ಲೈಫು. ನಾವೇನು ಮಾಡ್ತೀವಿ, ಮೇನ್ ಮಾತ್ರ ಅಷ್ಟೊಂದೆಲ್ಲ ಡೀಪಾಗಿ ನಿಮಗೆ ತೋರಿಸ್ಬಿಟ್ರೆ ನೀವು ಆ ಥರ ಯಾವತ್ತೂ ಮೆಸೇಜೇ ಮಾಡಲ್ಲ ನನಗೆ. ನಾವೇನೋ ಮೇಲೆ ಈಗ ನೋಡಿ, ಸಿಟಿ ಒಳಗಡೆ ಎಷ್ಟು ಪ್ರಾಬ್ಲಮ್ ಇರುತ್ತೆ ಅದು ನಿಮ್ಗೆ ಯಾರಿಗೂ ತೋರಿಸಲ್ಲ. ನೀವು ನೋಡಿಬಿಟ್ರೆ ಹೇಳ್ತಿಲ್ವಾ, ಇನ್ನು ಸತ್ರು ಈ ಕಡೆ ತಲೆ ಹಾಕೋದಲ್ಲ, ಗಾಡಿಗೆ ಹತ್ತಲ್ಲ ನೀವು. ಆ ಥರ ಇದೆ ಪ್ರಾಬ್ಲಮ್ಗಳು. ಹಾಗಾಗಿ ನಾವು ಸಿಟಿ ಒಳಗಡೆ ಎಲ್ಲೂ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಈಗ ನೋಡಿ, ಖಾಲಿ ರೋಡ್ಗಳು ತೋರಿಸ್ತೀವಿ, ಒಳ್ಳೊಳ್ಳೆ ಪ್ಲೇಸ್ಗಳು ನೋಡ್ತೀವಿ, ಇಲ್ಲ ಅಂತಲ್ಲ. ಪ್ಲೇಸ್ಗಳ ಜೊತೆ ಅದೆಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟು ನಿಗೂಢವಾಗಿಯೂ ಇರುತ್ತೆ ಪ್ಲೇಸ್ಗಳು. ನಿಮಗೆ ಅರ್ಥ ಆಗ್ತೈತೆ ಅನಿಸುತ್ತೆ ನಾನು ಹೇಳ್ತಾ ಇರೋದು. ತೀರಾ ಡೀಪಾಗಿ ಹೋಗಿ ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ತುಂಬ ಜನ BA ಓದಿದ್ದು ನಿಮ್ಮ ಬ್ರದರ್ ಡ್ರೈವಿಂಗ್ ಕೆಲಸ ಇದ್ರೆ ಹೇಳಿ, ಅದನ್ನು ಹೇಳಿ, ಇದನ್ನು ಹೇಳಿ. ಗುರು, ಡ್ರೈವಿಂಗ್ ಕೆಲಸಕ್ಕೆ ಬರಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಲಾಂಗು ತುಂಬ ವೇಸ್ಟ್ ಗುರು. ನೋಡಿ, ಈಗ ನಾನು ಬ್ಯಾಚುಲರು ಆ್ಯಕ್ಚುಲಿ, ಫ್ಯಾಮಿಲಿಯವರಿಗಲ್ಲ. ಆಮೇಲೆ ಬ್ಯಾಚುಲರ್ ಆದ್ರೂ ಲಾಂಗ್ ಓಡಾಡೋದು ತುಂಬ ಡೇಂಜರ್ ಗುರು. ಯಾವಾಗ ಏನು ಏನು ಹೇಳೋಕ್ಕಾಗಲ್ಲ. ಹೊರಗಡೆ ಇರ್ತೀವಿ, ಏನೇ ಒಂದು ಎಮರ್ಜೆನ್ಸಿ ಆದ್ರೂ ನಾವು ಊರ ಕಡೆ ಹೋಗೋಕ್ಕಾಗಲ್ಲ. ಗಾಡಿ ಕೆಟ್ಟೋಗ್ಬಿಡ್ತು ಅಂದರೆ ತಿಂಗಳಾಂಗಟ್ಟೆ ನಿಂತ್ಕೋಬೇಕು. ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇದೆ ಗುರು. ನೀವೇ ಯೋಚನೆ ಮಾಡಿ. ಈಗ ಡೀಸೆಲ್ಗಿಲ್ಲ ಅಂತಲೇ 3 ದಿನ ನಿಂತ್ಕೊಂಡಿದ್ದೀನಿ ನಾನು. ಮಿಸ್ಸಾಗಿ ಗಾಡಿ ಏನಾರ ಕೈ ಕೊಡ್ತು ಅಂದರೆ ಯೋಚನೆ ಮಾಡಿ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅತಿಯಾಗಿ ಹೊರಗಡೆ ಓಡಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಅವರು ಆ ಥರ ವೀಡಿಯೋ ಮಾಡ್ತಿದ್ದಾರೆ, ಆ ಚಾನಲಲ್ಲಿ ಆ ಥರ ತೋರಿಸ್ತಾ ಇದ್ದಾರೆ, ಇವ್ರ ಚಾನಲಲ್ಲಿ ಈ ಥರ ತೋರಿಸ್ತಾ ಇದ್ದಾರೆ. ಅವೆಲ್ಲ ಅಲ್ಲ. ಸಿಕ್ಕಾಬಟ್ಟೆ ಕಷ್ಟ ಇದೆ ಗುರು. ನೋಡಿ, ನಮಗೂ ಆಸೆ ಐತೆ. ಈಗ ನಾನು ನೇಪಾಳಿಗೆ ಹೋಗ್ತಾಯಿದ್ದೀನಿ, ಏನೂ ನೋಡೋಕ್ಕಾಗಲ್ಲ ಗುರು. ಅಲ್ಲಿನ ಪ್ರಾಬ್ಲಮ್ಗಳು ನೋಡಿಬಿಟ್ರೆ ಸಾಕಾಗ್ಬಿಡುತ್ತೆ ನಮಗೆ. ಪ್ಲೇಸ್ ನೋಡೋದಿರಲಿ, ಪೊಲೀಸ್ನವ್ರು ಯಾರು ಕೈ ಹಾಕ್ಬಾರ್ದಪ್ಪ, ಆಲ್ಟೋದವ್ರು ಯಾರು ಕೈ ಹಾಕ್ಬಾರ್ದು, ಲೋಕಲವ್ರು ಯಾರು ಏನೋ ತೊಂದರೆ ಕೊಡಬಾರ್ದು. ಬರೀ ಅವೇನೇ ಯೋಚನೆ ನಮಗೆ. ಈಗ ಬಿಹಾರಲ್ಲಿ ಬಂದರೂ ಅದೇ, ಕಲ್ಕತ್ತಕ್ಕೆ ಹೋದರೂ ಅದೇ, ಅಸ್ಸಾಂಗೆ ಹೋದ್ರೂ ಅದೇನೆ, ಎಲ್ಲ ಸ್ಟೇಟ್ಗೆ ಹೋದ್ರೂ ಅದೇನೆ. ಎಲ್ಲಿ ಪೊಲೀಸ್ ಹಿಡಿದು ಬಿಡ್ತಾರೋ. ಪ್ಲೇಸ್ ನೋಡೋದಕ್ಕಿಂತ ಪೊಲೀಸ್ನವ್ರಿಗೆ ನೋಡೋದೇ ಜಾಸ್ತಿ ನಾವು ಸ್ಟೇಟ್ಗಳಲ್ಲಿ. ಆಮೇಲೆ ಅಲ್ಲಿನ ಜನಗಳು ಹೆಂಗೋ, ಎಲ್ಲಿ ರೌಡಿ ಮಾಮೂಲು ಕೊಡಬೇಕು, ಎಲ್ಲಿ ಮಿಸ್ಸಾಗಿ ಕಲ್ಲು ಹೊಡೆದು ಬಿಡ್ತಾರೋ, ಎಲ್ಲಿ ಮಿಸ್ಸಾಗಿ ಏನು ಕದ್ದು ಬಿಡ್ತಾರೋ ಅನ್ನೋದೇ ಟೆನ್ಷನ್ ಇರ್ತೈತೆ ಗುರು. ಭಯಂಕರ ಅಂದರೆ ಭಯಂಕರ. ಇದು ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ, ಯಾಕಂದರೆ ಕೆಲವೊಂದು ಕಮೆಂಟ್ ಬಂದಿತ್ತು. ಅದಕ್ಕೋಸ್ಕರ ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಮಾತಾಡಿ ಸಾಕು. ಮುಂದೆ ಎಲ್ಲರೂ ಹಾಕ್ಕೊಂಡು ಮನೆಕೊಂಡು ಬೆಳಗ್ಗೆ ಎದ್ದು ಹೋಗೋಣಂತೆ.
ಇನ್ನೇನು 120 ಕಿಲೋಮೀಟ್ರ್ ಆರಾಮಾಗಿ ಬೆಳಗ್ಗೆ 8 ಗಂಟೆಗೆ ಎದ್ರೂ ಒಂದೂವರೆ ಅವರಲ್ಲಿ ಹೊಡೆದು ಬಿಡ್ಬೋದು ಗುರು. ಟೈಮ್ ಬಂದು 6:45 ಆಗಿದೆ. ನೋಡ್ತಾ ಇರ್ಬೋದು ಗಾಡಿ ಅಡ್ಡ ಹಾಕಿದ್ದಾರೆ. ಇಲ್ಲೇ ಒಂದು ಡಾಬಾ ಇದೆ. ಜಾಗನೇ ಸಿಗಲಿಲ್ಲ ಗುರು. ಇಲ್ಲೆಲ್ಲ ಫುಲ್ಲು ಗಾಡಿಗಳು ನಿಲ್ಸಿದೆ ಇಲ್ಲೆಲ್ಲ. ನೋಡಿ ಟೈರ್ ಮಾರ್ಕ್ ಇನ್ನು ಈಗ ಜಸ್ಟ್ ಹೋಗಿರೋದು. ಒಂದು ರೋಡ್ ಸೈಡಲ್ಲೇ ನಿಲ್ಸ್ಕೊಂಡಿದ್ದೀನಿ ಗಾಡಿ. ಬನ್ನಿ ಇಲ್ಲಿಂದ ಬಿಡೋಣ. ಮುಂದೆ ಎಲ್ಲರ ಸ್ವಲ್ಪ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣಂತೆ. ಇನ್ನೊಂದು 2 ಅವರ್ ಅಷ್ಟೇ ಆರಾಮಾಗಿ ಹೋಗ್ಬಿಡ್ಬೋದು. ಆಮೇಲೆ ಇಲ್ಲೇ ನಾನು ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಮಾಡ್ಬೋದಿತ್ತು. ಆದರೆ ಬಾತ್ರೂಮ್ ಪಕ್ಕದಲ್ಲೇ ಹೋಟ್ಲಲ್ಲಿ ಕುಡಿಯೋಕ್ಕೆ ಜಗ್ಗಳಿಕ್ಕಿರ್ತಾರಲ್ಲ ಪ್ಲಾಸ್ಟಿಕ್ದು, ಅದೆಲ್ಲ ತುಂಬ್ತವನೆ. ಆ ನೀರು ನೋಡಿದ್ರೆ ಗಲೀಜಾಗಿ ಬರ್ತೈತೆ. ಖುಷಿಯಾಗೋಯ್ತು ನೋಡಿ, ಏನಪ್ಪ ಇದು ಹಿಂಗೆ ಅಂತ. ಅದಕ್ಕೆ ಬೇಡ, ಮುಂದೆ ಎಲ್ಲಾರ ನಿಲ್ಲಿಸ್ಕೊಂಡು. ಇನ್ನೂ 6:15 ಅಲ್ವಾ ನೋಡಿ, 6:51 ಆರಾಮಾಗಿ 8 ಗಂಟೆ ಅಷ್ಟೊತ್ತಿಗೆ ಹೋಗೇ ಬಿಡ್ಬೋದು. ಅಲ್ಲಿ 8:30-9 ಗಂಟೆ ಅಷ್ಟೊತ್ತಿಗೆ ಪಾರ್ಕಿಂಗ್ಗೆ ಹೋಗಿ ಅಲ್ಲೇ ಊಟ ಮಾಡೋಣಂತೆ. ಸುಮ್ಮನೆ ಈಗ ನಾನು ಎಲ್ಲರೂ ನಿಲ್ಸ್ಕೊಂಡ್ರೆ ಟ್ರಾನ್ಸ್ಪೋರ್ಟ್ ಒಂದು ಫಸ್ಟೇ ಬಾಯ್ ಪಡ್ಕೊತವನೆ. ಇದ್ರ ಮೇಲೆ ಮತ್ತೆ ಬೆಳಗ್ಗೆ ಅವನ ಕೈಲಿ ಒಗ್ಗಿಸ್ಕೋಬೇಕಾಗುತ್ತೆ. ಅವ್ರು ಫೋನ್ ಮಾಡೋ ಅಷ್ಟರಲ್ಲಿ ಹೊರಟೋಗ್ಬಿಡ್ಬೋದು ನಾವು. ಬನ್ನಿ ಸೀದಾ ಇಲ್ಲಿಂದ ಇನ್ನೊಂದು 60-70 ಕಿಲೋಮೀಟ್ರ್ ಹೋಗಿ ಸಿಗ್ತೀನಿ. ಫೈನಲಿ ಬಾಡ್ರಿಗೆ ಬಂದಾಯಿತು. ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಇದೇ ನೋಡಿ ರೆಕ್ಸಲ್ ಸಿಟಿ. ನಾವು ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ. ಸೀದಾ ಇನ್ನೊಂದು 5-6 ಕಿಲೋಮೀಟ್ರ್ ಹೋದರೆ ಒಂದು ಪಾರ್ಕಿಂಗ್ ಬರುತ್ತೆ. ಆ ಪಾರ್ಕಿಂಗಲ್ಲಿ ಗಾಡಿ ಹಾಕ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಕೂತ್ಕೊಂಡ್ರೆ ಇವತ್ತು ಸಂಜೆ ಒಳಗಡೆ ಎಲ್ಲ ನಾಳೆ ಪಾಸ್ ಬರುತ್ತೆ. ಪಾಸ್ ಬಂದಮೇಲೆ ಗೈಡ್ ಕರ್ಕೊಂಡು, ಗೈಡಿಗೆ 3,500 ರೂಪಾಯಿ ಆಗುತ್ತಂತೆ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಯಾವ್ಯಾವ ಥರ ಏನೇನು ಸಿಮ್ ಎಲ್ಲ ಚೇಂಜ್ ಮಾಡ್ಕೊಳೋದೆಲ್ಲ ತೋರಿಸ್ತೀನಿ. ನಾನು ಫಸ್ಟ್ ಟೈಮಲ್ಲ ಹೋಗ್ತಾ ಇರೋದು. ನಾನು ನೋಡಿಕೊಂಡು ನಿಮಗೂ ತೋರಿಸ್ತೀನಿ. ದೊಡ್ಡ ಸಿಟಿನೇ ಗುರು, ಇದೂ ಸರಿಯಾಗೇ ಇದೆ. ಇದು ನೋಡಿ, ಇದು ನೇಪಾಳ ಗಾಡಿನೇ. ಇದರಿಂದನೇ ಹೋಗ್ತಾ ಇದ್ದೀನಿ ಆರಾಮಾಗಿ. ಬನ್ನಿ ಸೀದಾ ಪಾರ್ಕಿಂಗ್ ಹೋಗಿ ಸಿಗ್ತೀನಿ. ಫೈನಲಿ ಇನ್ನೊಂದು 300 ಮೀಟ್ರ್ ಐತೆ. ನೋಡ್ತಾ ಇರ್ಬೋದು ಇಲ್ಲಿ ಬೋರ್ಡ್ ಇದೆ ತೊಡೀರಿ. ಸ್ವಲ್ಪ ಗಾಡಿ ಜಾಸ್ತಿ ಇರೋದ್ರಿಂದ ನಮ್ಮ ಬಾರ್ಡ್ರ್ ಗೇಟು ಕಾಣ್ತಾ ಇಲ್ಲ ನಿಮಗೆ. ಚೂರು ಕಾಣ್ತಾ ಇದೆ ನೋಡಿ, ಕ್ಲಿಯರ್ ಇನ್ ಇಂಡಿಯಾನೋ ಏನೋ ಇದೆ. ನೋಡಿ ಇದೇ ಲಾಸ್ಟು ಬಾರ್ಡ್ರ್ ಗೇಟು. ಇಲ್ಲಿ ನಾವು ನೋಡಿ ಇದೇ ಬಾರ್ಡ್ರ್ ಗೇಟು ನೋಡ್ತಾ ಇರ್ಬೋದು. ಅಲ್ಲಿ ನಿಂತಿದ್ದಾನೆ ನೋಡಿ ನೇಪಾಳೀಸ್. ಇದ್ರ ಒಳಗಡೆ ಹೋದರೆ ನೇಪಾಳ ಸ್ಟಾರ್ಟು. ನಾವು ಈ ಕಡೆ ಇದ್ದೀವಲ್ಲ, ಇದು ಇನ್ನೂ ಬಿಹಾರನೇ. ನೋಡಿ ಅಲ್ಲಿ ಕಾಂಪೌಂಡ್ ಎಲ್ಲ ಇದೆ. ಖುಷಿಯಾಗೋಯ್ತು ಗುರು ಫೈನಲ್ ಆಗಿ. ನೋಡಿ ಕಾಂಪೌಂಡ್ ಆ ಕಡೆ ಹೋದರೆ ನೇಪಾಳ, ಈ ಕಡೆ ಬಂದರೆ ಬಿಹಾರು, ನಮ್ಮ ಇಂಡಿಯಾ. ನೋಡಿ ಇವೆಲ್ಲ ಪಾರ್ಕಿಂಗು, ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಕೋಬೋದು. ನಿಲ್ಲಿಸ್ಕೊಂಡು ಇಲ್ಲಿ ಅವ್ರದ್ದು ಆಫೀಸ್ ಇರುತ್ತೆ, ಆಫೀಸ್ ಹತ್ರ ಪಾಸ್ ತೀಸ್ಕೊಂಬಿಟ್ಟು ಹೋಗೋಣಂತೆ. ನೋಡೋಣ. ನನ್ನ ಗಾಡಿ ಒಳಗೆ ಬಿಡೋದು ಡೌಟು ಅಂತವ್ರೆ. ಏನೋ ಮೊನ್ನೆ ಎಲ್ಲ ನ್ಯೂಸಲ್ಲಿ ಹಂಗೆ ಅಂದ್ರಂತೆ. ಹೊರಗಡೆ ಗಾಡಿಗಳು ಯಾವುದೋ ಅಲೋ ಇಲ್ಲ, ಬಾರ್ಡ್ರ್ ತಕ್ಕ ಲಾಸ್ಟ್ ಅಂತ ಹೇಳೋರಂತೆ. ಹಂಗೇನಾರು ಆಯಿತು ಅಂದರೆ ದೇವ್ರ ದಯೆಯಿಂದ ಇಲ್ಲೇ ಲಾಸ್ಟು. ಅವ್ರ ಕಡೆ ಗಾಡಿದು ಕ್ರಾಸಿಂಗ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಹಂಗೇನಾದ್ರು ಇಲ್ಲ ನಾನೇ ಹೋಗಬೇಕು ಅಂದರೆ ಇಲ್ಲಿಂದ 200 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ. ನೇಪಾಳದೊಳಗಡೆ 200 ಕಿಲೋಮೀಟ್ರು ಟ್ರಾವೆಲ್ ಮಾಡಬೇಕು. ಅದು ಬರೀ ನೈಟ್ ಹೊತ್ತೇ ಮಾಡಬೇಕಂತೆ. ಡೇ ಹೊತ್ತು ರನ್ನಿಂಗಲ್ಲಿ ಇಲ್ವಂತೆ. ಡೇ ಹೊತ್ತು ಹೋಗಂಗೆ ಇಲ್ಲ ಅಂತ ಹೇಳ್ತಾರೆ. ಅಯ್ಯಪ್ಪ ಏನಪ್ಪ ಇದು, ಇಷ್ಟಿಷ್ಟು ದೊಡ್ಡ ಗುಂಡಿ ಇದ್ದಾವೆ. ಮನೆಯಲ್ಲೆಲ್ಲರ ಪಾರ್ಕಿಂಗ್ ಮಾಡಿಬಿಟ್ಟು
ಫಸ್ಟ್ ಅಲ್ಲಿ ಆಫೀಸಿಗೆ ಹೋಗಿ ಫೈಲೆಲ್ಲ ಕೊಟ್ಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ ನಮ್ಮ ಇಂಡಿಯನ್ದು ಎಲ್ಲ ಕ್ಲಿಯರ್ ಆಗಿದೆ. ಇನ್ನು ಇಲ್ಲಿಂದ ಮುಂದಕ್ಕೆ ಹೋಗಿ ಅಲ್ಲಿ ಕಾಟ ಮಾಡಿಕೊಂಡು ಮುಂದೆಗಡೆ ಪಾರ್ಕಿಂಗ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಝೂಮ್ ಮಾಡ್ತೀನಿ. ಗಾಡಿಗಳು ನಿಂತಿದೆ, ಅಲ್ಲಿ ಪಾರ್ಕ್ ಮಾಡಬೇಕು. ನೇಪಾಳದ್ದು ಇನ್ನೂ ಕ್ಲಿಯರ್ ಆಗಿಲ್ಲ. ಈಗ ಸದ್ಯಕ್ಕೆ ನಮ್ಮ ಇಂಡಿಯನ್ ಗೇಟು ಕ್ಲಿಯರ್ ಆಗಿದೆ, ಅಲ್ಲಿಂದ ಬಿಟ್ಟರು. ನೋಡ್ತಾ ಇರ್ಬೋದು ಗಾಡಿಗಳು ಯಾವ ಥರ ಪೇಮೆಂಟು ತೂಕ ಮಾಡ್ಕೊಂಡು ಪಾಸ್ ಆಗ್ತಾಯಿದೆ. ಇದು ನೇಪಾಳ ಎಂಟ್ರಿ. ಗುರು ಇಲ್ಲೇ ನೇಪಾಳ ಗೇಟು ನೋಡ್ತಾ ಇರ್ಬೋದು, ಅಲ್ಲಿ ಎಂಟ್ರಿ ಆಗ್ತಿದ್ದಾವೆ. ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಇಲ್ಲಿ ಗಾಡಿ ಅಡ್ಡ ನಿಂತಿರೋದು ಕಾರಣ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ 10 ನಿಮಿಷ ನಿಲ್ಲಿಸಿದ್ದೀನಿ ಅಷ್ಟೇ ಪಾರ್ಕಿಂಗು. 933 ರೂಪಾಯಿ ಪಾರ್ಕಿಂಗ್ ಚಾರ್ಜು. ಇದು ಈಗ ಅಲ್ಲಿ ಗಾಡಿಗಳು ನಿಲ್ಲಿಸಿದಾರಲ್ಲ ಅಲ್ಲಿ ನೋಡಿ, ಇಲ್ಲಿ ಸ್ಟ್ಯಾಂಪ್ ಎಕ್ಸಿಟ್ ಇದು ಮಾಡಿಸ್ಕೊಂಬಂದಿದ್ದೀನಿ. ಇದು ಸ್ಲಿಪ್ಪಲ್ಲಿ ತೋರಿಸ್ಬೇಕು, ಅವ್ರು ಇಸ್ಕೊತಾರೆ ಈ ಸ್ಲಿಪ್ಪು. ಇದಾದಮೇಲೆ ನೆಕ್ಸ್ಟು ನೇಪಾಳ ಪಾರ್ಕಿಂಗಿಗೆ ಹೋಗಬೇಕು. ಇದು ಕರ್ನಾಟಕದ ಗಾಡಿನೇ. ಅವಣ್ಣ ಎಂಟ್ರಿ ಮಾಡಿಸ್ಕೊಂಬರಕ್ಕೆ ಹೋಗೋರೆ, ಇವ್ರ ಜೊತೆಲೇ ಹೋಗೋದು. ಇವರು ನಂದು ಒಂದೇ ಜಾಗದಲ್ಲಿ, ಅಂದರೆ ಒಂದೇ ಊರು, ಕಟೆಮ್ಮು ಅಂತೇನೋ ಊರ ಹೆಸರು ಬರುತ್ತೆ. ಅಲ್ಲೇ ಇವ್ರದ್ದು ಅನ್ಲೋಡಿರೋದು, ನಂದು ಅಲ್ಲೇ. ಅಂದರೆ ಬೇರೆ ಬೇರೆ ಕಂಪ್ನಿ ಮೆಟ್ರಲ್ಲಿರೋದು. ನಂದು ಮೆಡಿಷನ್ನು, ಇವ್ರದ್ದು ಬೇರೆ. ಅಂದರೆ ಗೈಡು ಇಬ್ಬರಿಗೂ ಒಬ್ಬರೇ ಬರೋದು, ಹಾಗಾಗಿ ಜೊತೆಲೇ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಇದಿದೆ. ನೋಡಬೇಕು. ಈಗ ಅವ್ರ ಹಿಂದಿಂದನೇ ಹೋಗೋಣ, ಯಾಕಂದರೆ ನಾನು ಹೊಸಬ. ಪಾಪ ಅವಣ್ಣ ಹೇಳ್ಕೊಡ್ತೀನಿ ಬಾ ಮರೆ ಅಂತ ಹೇಳಿದರು, ಜೊತೆಲೇ ಕರ್ಕೊಂಡು ಹೋಗ್ತವ್ರೆ. ನೋಡ್ತಾ ಇರ್ಬೋದು, ಝೂಮ್ ಮಾಡ್ತೀನಿ, ನೇಪಾಳ್ ಬೋರ್ಡು. ವೀಡಿಯೋ ಮಾಡೋಂಗಿಲ್ಲ, ಚೂಚೂರು ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟಾಗುತ್ತೋ ಅಷ್ಟು. ಇನ್ನೊಂದ್ಸರಿ ಝೂಮ್ ಮಾಡ್ತೀನಿ, ನೋಡ್ಕೊಂಬಿಡಿ. ನೇಪಾಳ್ ಇದೇ ಚೆಕ್ ಪೋಸ್ಟು. ಗುರು ಈಗ ಪ್ರೆಸೆಂಟು ನೇಪಾಳ್ ಬಾರ್ಡ್ರಲ್ಲಿದ್ದೀವಿ. ಎಂಟ್ರೆನ್ಸು ಇನ್ನೂ ಪಾಸ್ ಬಂದಿಲ್ಲ, ಕಣ್ಬಿಡೋಕ್ಕಾಗ್ತಾಯಿಲ್ಲ ಗುರು, ಅಷ್ಟೊಂದು ಬಿಸಿಲು. ತೋರಿಸ್ತೀನಿ, ನೋಡ್ತಾ ಇರ್ಬೋದು. ವೆಲ್ಕಮ್ ಟು ನೇಪಾಳು. ನೋಡಿ ಇದೇ ಬಾರ್ಡ್ರು. ನಮ್ಮ ಇಂಡಿಯನ್ ಫ್ಲಾಗು ತೋರಿಸ್ತೀನಿ ಒಂದು ಸೆಕೆಂಡು ನಿಮಗೆ. ನೋಡಿ ಇಲ್ಲಿ ಕಾಣ್ತಿರೋದು ನಿಮಗೆ ನೇಪಾಳ್ ಫ್ಲಾಗು. ಇದು ನಿಮಗೆ ಇಂಡಿಯನ್ ಫ್ಲಾಗು. ಒಂದು ನಿಮಿಷ, ಅದರ ಆಪೋಸಿಟೇ ಇದೆ ಗುರು. ಸ್ವಲ್ಪ ಹಿಂದೆ ಹೋಗಿ ಅಲ್ಲಿ ಆಚೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಸಿಮ್ ತೊಗೋಬೇಕು ನೋಡಿ, ಫುಲ್ ಜಾಮ್ ಆಗಿದೆ ಇಲ್ಲೆಲ್ಲ. ಪರ್ಮಿಷನ್ ತೊಗೊಂಡು ಒಂದೊಂದೇ ಗಾಡಿ ಬಿಡೋದು, ಹೋಗೋ ಗಾಡಿ. ನೋಡಿ ಸಿಮ್ ತೊಗೊಳೋ ಜಾಗ ಇಲ್ಲಿದೆ, ಚಿಕ್ಕ ಅಂಗಡಿ. ಇಲ್ಲಿ ಸಿಮ್ ತೊಗೊತಾ ಇದ್ದೀವಿ ನೋಡಿ. ಇಲ್ಲಿಂದ ಅಂಗಡಿಗಳು, ಅಂದರೆ ಇದು ನಮ್ಮ ಇಂಡಿಯಾ. ಇಲ್ಲೂ ಹಿಂದೂಗಳಿದ್ದಾರೆ, ನೇಪಾಳಲ್ಲೂ 3% ಹಿಂದೂಗಳಿದ್ದಾರೆ ಅಂತೆ. ಫಸ್ಟ್ ಟೈಮ್ ಗುರು ಥರ ಅಲ್ಟಿ ಫೀಲ್ ಅಂದ್ಕೊಂಬಿಡಿ. ಇಲ್ಲೇ ಅಲ್ಲಿಬ್ಬರು ಬರ್ತಾರ ಅಣ್ಣಂದಿರು, ಅವರೇ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅವರಿಬ್ಬರು ಕನ್ನಡದವರೇನೆ. ಎಲೆಕ್ಟ್ರಾನ್ ಸಿಟಿ ಗಾಡಿಗಳು. ಇಲ್ಲಿನ ಊಟ ಅವರು ಸಿಕ್ಕಾಬಟ್ಟೆ, ಅಂದರೆ ಪೂರಿ ಎಲ್ಲ ಸಿಗುತ್ತೆ, ಸ್ವಲ್ಪ ರೊಟ್ಟಿ ಥರ ಇರುತ್ತೆ. ಅಷ್ಟಕ್ಕೂ ಎಲ್ಲ ಸ್ವೀಟು ಸಾಂಬಾರೆಲ್ಲ. ವೀಡಿಯೋ ಮಾಡ್ತಾಯಿದ್ದೀನಿ ನಾನು, ನೆಟ್ವರ್ಕ. ನಾನು ನಿನಗೂ ತೋರಿಸ್ಬಿಟ್ಟಿದ್ದೀನಪ್ಪ, ಯೂಟ್ಯೂಬ್ ಹಾಕ್ತೀನಿ ತಡಿ. ಸಿಮ್ ತೊಗೊಂಡು ಸಿಗ್ತೀನಿ. ನೋಡ್ತಾ ಇರ್ಬೋದು ನೇಪಾಳಿ ಕರೆನ್ಸಿ. ನೀವು ಈ ಥರ ಬರುತ್ತೆ. ಟುಡುನ್ ಇದೆಷ್ಟು? ಇದು 10 ರೂಪಾಯಿದು. ನೋಡ್ಕೊಂಡ್ರಲ್ಲ, ಇವಣ್ಣನೇ ಕೊಟ್ಟಿದ್ದು, ನೋಡ್ಕೊಂಬಿಡಿ ಗುರು. ನೇಪಾಳ ಒಳಗಡೆ ಹೋಗೋಕ್ಕೆ ಈಗ ಪರ್ಮಿಷನ್ ಸಿಕ್ಕಿದೆ. ನೋಡ್ತಾ ಇರ್ಬೋದು, ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ಇನ್ನೂ ಒಂದು ಏನಿಲ್ಲ ಅಂದರೂ ಒಂದು 350 ಮೀಟ್ರ್ ಮುಂದೆ ಹೋಗಬೇಕು. ಮುಂದಕ್ಕೆ ಹೋಗಿ ಲೆಫ್ಟ್ ತೊಗೊಂಡ್ರೆ ನಿಮಗೆ ನೇಪಾಳ ಒಳಗಡೆ ಎಂಟ್ರಿ ಸಿಕ್ಕೋಗ್ಬಿಡುತ್ತೆ. ಒಂದು 3 ದಿನನೋ ಒಂದು ವಾರ ಏನೋ ಟೈಮ್ ಸಿಗುತ್ತೆ. ಅಷ್ಟೊತ್ತಿಗೆ ಹೋಗಿ ಅನ್ಲೋಡ್ ಮಾಡ್ಕೊಂಡು ಬಂದುಬಿಡಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಈಗ ಪಾಸ್ ಸಿಕ್ಕಿದೆ, ಇನ್ನೂ ಪಾಸ್ ನನ್ನ ಕೈಲಿ ಕೊಟ್ಟಿಲ್ಲ. ಅಲ್ಲಿ ಮುಂದೆಗಡೆ ಇದ್ರ ಹತ್ರನೇ ಗೇಟ್ ಹತ್ರ ಗೈಡ್ ನಿಂತಿದ್ದಾರೆ. ಗೈಡ್ ಚಾರ್ಜ್ ಬಂದು 4,500 ರೂಪಾಯಿ ಗುರು ಒಂದು ಗಾಡಿಗೆ. ಅವನೇ ಕರ್ಕೊಂಡೋಗಿ ನಾವು ರಿಟರ್ನ್ ಇಲ್ಲೇ ಬರೋಂಗಿದ್ರೆ ಇಲ್ಲಿ ಬರ್ತಾನೆ.
ಇಲ್ಲ ನಾವು ಬೇರೆ ಕಡೆ ಎಕ್ಸಿಟ್ ಆಗ್ತೀವಿ ಅಂದರೆ ಅಲ್ಲಿ ಅರ್ಧ ದೂರದಲ್ಲಿ ಇಳ್ಕೊಂಬಿಡ್ತಾರೆ ಅವರು. ನಾನು ಬೇರೆ ಕಡೆ ಎಕ್ಸಿಟ್ ಆಗೋಣ ಅಂತ ಐಡಿಯಾ ಮಾಡಿದ್ದೀನಿ, ನೋಡೋಣ. ನೋಡಿದ್ರೆ ಇನ್ನೂ ಕ್ಲಿಯರ್ ಆಗೋಕ್ಕೆ ಇನ್ನೇನು ಗೇಟ್ ಬೇರೆ ಕ್ಲೋಸಿಂಗ್ ಟೈಮ್ ಬಂದು ಆಲ್ರೆಡಿ 9:20. ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಐತೆ. ನಾಳೆ ಇವತ್ತು ಡೇಟ್ ಎಷ್ಟು ಗೊತ್ತಾ, 13ನೇ ತಾರೀಕು ನೋಡ್ಕೊಳ್ಳಿ. ನಾಳೆ ನೇಪಾಳಲ್ಲಿ ನ್ಯೂ ಇಯರ್ ಅಂತೆ, ಹೊಸ ವರ್ಷ. ಹಂಗಾಗಿ ರಜೆ ಇದೆ. ಈಗ ಇಲ್ಲಿಂದ 3 ಕಿಲೋಮೀಟ್ರ್ ಹೋದರೆ ಸುಗಮ ಟ್ರಾನ್ಸ್ಪೋರ್ಟ್ ಐತೆ. ಆ ಟ್ರಾನ್ಸ್ಪೋರ್ಟ್ ಅವರು ಆಫೀಸ್ ಹತ್ರ ಗಾಡಿ ಹಾಕಿಸ್ಕೊತಾರೆ. ಆಲ್ರೆಡಿ ನಮ್ಮ 2 ಗಾಡಿ ಕರ್ನಾಟಕದ ಗಾಡಿ ಮುಂದೆ ಪಾಸ್ ಆಗಿಬಿಟ್ಟಿದೆ. ನನಗೆ ಈಗ ಜಸ್ಟು ಫೋನ್ ಮಾಡ್ಕೊರಿದ್ರು, ಬಾರಪ್ಪ ನಿಂದು ಕ್ಲಿಯರ್ ಆಗಿದೆ ಅಂತ. ಹಿಂಗಾಗಿ ಈಗ ಬಂದರೆ ಇಲ್ಲಿ ನೋಡಿದ್ರೆ ಫುಲ್ ಜಾಮ್ ಆಗಿಬಿಟ್ಟೈತೆ. ಒಂದೊಂದೇ ಗಾಡಿ ಬಿಡ್ತಾವ್ರೆ. ನೋಡೋಣ ಬನ್ನಿ ಇನ್ನೂ ಎಷ್ಟೊತ್ತಾಗುತ್ತೋ. ಕ್ಲಿಯರ್ ಮಾಡ್ಕೊಂಡು ಸೀದಾ ಆಫೀಸ್ ಹತ್ರ ಹೋಗಿ ಸಿಗ್ತೀವಿ.